ಮಾನ್ಯ ಗೃಹ ಮಂತ್ರಿಗಳು ಗನ್ನ ರಿನಿವಲ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ತಾಲೂಕ್ ಹೆಡ್ ಕ್ವಾರ್ಟರ್ ಇಂದ ಜಿಲ್ಲಾ ಅಲ್ಲ ಒಂದ್ ನಿಮಿಷ SP ಇದಕ್ಕೆ ಗನ್ನ ತಗೊಂಡು ಹಂಗಲ್ಲ ರಿನಿವಲ್ ಮಾಡ್ಸಕ್ಕೆ ನಾನು ಹೇಳೋದು ತಾಲೂಕ್ ಮಟ್ಟದಲ್ಲಿ ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಆ ಗನ್ನ ಹಿಡ್ಕೊಂಡು KSRTC ಬಸ್ ಅಲ್ಲಿ ಇದ್ರಲ್ಲೆಲ್ಲ ತಗೊಂಡು ಜಿಲ್ಲಾ ಇದು ಕಚೇರಿಗೆ ತಗೊಂಡೋಗಿ ಅಲ್ಲಿಂದ ರಿನಿವಲ್ ಮಾಡಿಸ್ಕೊಂಡ್ ಬರ್ಬೇಕು. ತಾಲೂಕ್ ಕಚೇರಿಯಲ್ಲೇ ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ. ಇಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗೋದು ವಾಪಸ್ ತಗೊಬರ್ತಕ್ಕಂಥದ್ದು ತುಂಬಾ ಕಷ್ಟ. ಅಲ್ಲ ಸಭಾಧ್ಯಕ್ಷ ಕ್ವಶನ್ ಹಾಕಿದ್ರೆ ನಂಗೆ ಬಂದಿಲ್ಲ 2 ವರ್ಷದಿಂದ ಕೊಡ್ತೀನಿ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಇಲ್ಲಿ ಹೇಳಿದ್ರೆ ನೀವಿದ್ದಾಗ ಹೇಳಿದ್ರೆ ಅದು ಕ್ವೈಟ್ ಇರುತ್ತೆ. ಹಂಗಾಗಿ ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳು ಅದನ್ನ ತಾಲೂಕ್ ಕೇಂದ್ರದಲ್ಲೇ ರಿನಿವಲ್ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಟ್ರೆ ಬಾರಿ ಒಳ್ಳೇದು. ತಾಲೂಕ್ ಹೆಡ್ ಕ್ವಾರ್ಟರ್ ಇಂದ 100 ಕಿಲೋಮೀಟರ್ ತಗೊಬಂದು ಅದು ಪಾಲಿಸಿ ಡಿಸಿಷನ್. ಅದನ್ನ ನಾವು ಪರಿಶೀಲನೆ ಮಾಡಬಹುದು. ಯಾಕೆಂದ್ರೆ ತಮ್ಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಿಂದ ಕೊಡಬೇಕು ರಿನಿವಲ್ ಮಾಡಿ ಅಂತೇಳಿ ಮತ್ತೆ ಯಾರಿಗೆ ಅಧಿಕಾರ ಕೊಡಬೇಕು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಅಲ್ಲಿ ಜಿಲ್ಲಾಧಿಕಾರಿಗಳು ರಿನ್ಯೂ ಮಾಡ್ತಾರೆ, ಇಲ್ಲಿ ತಾಲೂಕು ಮಟ್ಟದಲ್ಲಿ ಯಾರು, ಆಗ ತಾಲೂಕು ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಕೊಡಬೇಕು. ಇಟ್ಸ್ ಎ ಪಾಲಿಸಿ ಡಿಸಿಷನ್.